ನನ್ನ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾ ಕವಳ ಅನ್ನೋದು ಒಂದು ತುಂಬ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಸರ್. ಕಮರ್ಷಿಯಲಿ ಮಾಡಿದ್ರೆ ಸಿನಿಮಾ ಇವಾಗ ಜನ ಥಿಯೇಟ್ರಿಗೆ ಬರೋದು. ಫ್ಯಾಮಿಲಿ ತುಂಬ ಕಮ್ಮಿ ಆಗ್ಬಿಟ್ಟಿದ್ದಾರೆ ಥಿಯೇಟ್ರಿಗೆ. ಈ ಸಿನಿಮಾಗೆ ನಾನು ತುಂಬ ಪ್ರಿಪ್ರೇಷನ್ಸ್ ಇಲ್ಲದೆ ಈ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಈ ಸಿನಿಮಾ ಒಪ್ಕೊಂಡಾಗ ಸ್ವಲ್ಪ ಬಲ್ಕ್ ಆಗಿದ್ದೆ ಸರ್. 18 kg ಕಮ್ಮಿ ಆಗಿದ್ದೀನಿ. ಆ ಡಯಟು ನಾನು ಹೇಳೋಕ್ಕೂ ಇಷ್ಟಪಡಲ್ಲ, ಬಟ್ ಸಿನಿಮಾ ಮೇಲೆ ಆ ಪ್ರೀತಿ ಇದ್ರೇ ಸರ್ ಸಾಧ್ಯ. ಅದು ಸಿನಿಮಾ ಮೇಲೆ ಪ್ರೀತಿ ಇಲ್ಲ ಅಂದರೆ ನಾನು ಗ್ಲಾಸ್ ಎತ್ತಿಂಗ್ ಇಡಲ್ಲ ಸರ್, ಅಷ್ಟು ಸೋಂಬೇರಿ. ಸಿನಿಮಾ ಅಂತ ಬಂದರೆ ಒಂದು ಉತ್ಸಾಹ ಎಲ್ಲಿಂದನೂ ಬಂದ್ಬಿಡುತ್ತೆ, ಗೊತ್ತಿಲ್ಲ ಸರ್. ಮಾಸ್ ಕ್ಯಾರೆಕ್ಟರ್ ಸರ್, ಟೋಟಲಿ ಕವಳ ಅಂದರೆ ಹೊಟ್ಟೆ ಹೊರಗಡೆ ಇದ್ದಾಗಿಂದನೇ ಟೆರರ್ ಸರ್. ಅವನು ಆಚೆ ಬಂದಮೇಲೆ ಹೊಟ್ಟೆ ಒಳಗಡೆನೇ ಟೆರರ್, ಅವನು ಆಚೆ ಬಂದಮೇಲೆ ಫೈರ್ ನೋಡಿ. ಎಲ್ಲಾಗಲೂ ವಿಶ್ವೇಶ್ ಅಂತವ್ರೆ. ಸೊ ಹಾಗಾಗಿ ಎಲ್ಲ ನಿರ್ದೇಶಕರು ಹೇಳೋಷ್ಟೆಲ್ಲ ಹೇಳಿದ್ದಾರೆ. ಹಾನೆಸ್ಟ್ಲಿ ಸಿನಿಮಾ ಒಂದು ಮಾಸ್ ಎಂಟರ್ಟೈನ್ಮೆಂಟ್, ಲವ್ ಇದೆ, ಆ್ಯಕ್ಷನ್ ಇದ್ದೇ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ. ಆ ಸೆಂಟಿಮೆಂಟ್ ಸರ್, ಎಲ್ಲರೂ ಮನುಷ್ಯನಲ್ಲಿ ಒಬ್ಬ ಒಳ್ಳೆಯವನು ಕೆಟ್ಟವನು ಇದೇ ಇರ್ತಾನೆ ಸರ್. ಒಳ್ಳೆಯವನ್ನ ಕೆಣಕಿದ್ರೆ ಯಾವ ಲೆವೆಲ್ಗೆ ಅವ್ನು ರೆಬಲ್ ಆಗ್ತಾನೆ, ಯಾವ ಲೆವೆಲ್ಗೆ ಅವ್ನು ಯಾವ ಮಟ್ಟಕ್ಕೆ ಹೋಗೋಕ್ಕೂ ರೆಡಿ ಇರ್ತಾನೆ ಸರ್. ಅವನು ಏನೋ ಒಂದು ಫ್ಯಾಮಿಲಿ, ಏನೋ ಒಂದು ಫ್ಯಾಮಿಲಿ ಅಂತಲ್ಲ, ಅವನೊಂದು ಇದನ್ನು ಟಚ್ ಮಾಡಿದಾಗ ಅವನು ಯಾವ ರೀತಿ ರೆಬಲ್ ಆಗ್ತಾನೆ ಅನ್ನೋದು ಒಂದು ಸ್ಮಾಲ್ ಲೈನ್ ಸರ್. ದಟ್ ಈಸ್ ನಾಟ್ ಅದ್ರ ಮೇಲೆ ಇಲ್ಲ, ಬಟ್ ಇಟ್ಸ್ ಅ ಸ್ಮಾಲ್ ಲೈನ್. ಕವಳನ ಕತೆ ಇಲ್ಲ ಸರ್, ನನ್ನ ಹೆಸರು ಕವಳ ಸರ್. ಅವ್ರ ಕತೆ ಇವ್ರ ಕತೆ ಅನ್ನೋದು ಸರ್, ಈಗ ಅದು ಅಲ್ಲ ಅಂದ್ರೂ ತಪ್ಪು, ಅದೇ ಅಂದ್ರೂ ತಪ್ಪಿದೆ ಸರ್. ಅದು ನೋಡಿ ಸರ್, ಅದು ರೌಡಿಸಮ್ ಕತೆ ಅಂತ ಹೇಳೋಕ್ಕಾಗಲ್ಲ ಸರ್, ಬಟ್ ಸಮ್ ಆಫ್ ದ ಇನ್ಸಿಡೆಂಟ್ಸ್ ಆರ್ ಬಿನ್ ಅದರಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಹಾಗಾಗಿ ಇದು ಅವ್ರದೇ ಕತೆ ಇವ್ರದೇ ಕತೆ ಅಂತ ನಾವು ಈಗಲೇ ಬಾಯಿ ಬಿಡೋಕ್ಕೆ ಸಾಧ್ಯ ಇಲ್ಲ ಸರ್. ಬಟ್ ಹೋಗ್ತಾ ಒಂದು ಟೀಸರ್ ರಿಲೀಸ್ ಆದಾಗ ನಿಮಗೆ ಒಂದು ಕೂತ್ಕೊಂಡಾಗ ಡೀಟೇಲ್ ಆಗಿ ಮಾತಾಡೋಣ ಸರ್. ಸರ್, ನಾನು ಸಂದೀಪ್ ಸರ್ ಬಗ್ಗೆ ಮಾತಾಡ್ಬೇಕಂತಂದರೆ ಆ್ಯಕ್ಚುಲಿ ನಾನು ಯಾವಾಗ ಅಡ್ವೈಸರ್ ಲೋಕೇಶ್ ಸರ್ ಹತ್ರ ಕತೆ ಹೇಳ್ತೀನಿ, ಆಗ ಬೇರೆ ನಾಯಕರನ್ನ ಏನಾದರೂ ಮಾಡಿ ಪ್ಲ್ಯಾನ್ ಮಾಡೋಣ ಮಾಸಾಗಿ ಅಂತ ಅಂದ್ಕೊಂಡಾಗ ಸರ್ ಒಂದು ಫೋಟೋ ತೋರಿಸ್ತಾರೆ. ಅದರಲ್ಲಿ ಹೆಂಗಿರ್ತಾರೆ ಅಂತಂದರೆ ಸರ್, ಗುಂಡು ಗಬುಲ್ ಬೇಬಿ ಥರ ಇರ್ತಾರೆ ಸರ್, ಆಪಲ್ ಥರ. ನಾನು ಸರ್ ಏನು ಸರ್ ಇವರು ಇಷ್ಟು ಬೆಳ್ಳದವ್ರು, ಇವ್ರನ್ನ ಇಟ್ಕೊಂಡು ನಾನು ಏನು ಮಾಸ್ ಮಾಡಲಿ ಹೆಂಗೆ ಸರ್? ಇಲ್ಲ ಸರ್ ನೋಡಿ ನೀವೇನಾದ್ರು ಪಟ್ಟಿ ಟಿಂಕರಿಂಗ್ ಮಾಡಿ ಅಂತಂದರು. ಸರಿ ಆಯಿತು ಅಂತಂದ್ಮೇಲೆ ಒಂದು ಸರಿ ಕರೆಸಿ ಅಂತಂದರೆ ಬಂದರು ಸರ್. ಅವತ್ತು ನೋಡಿದೆ, ಆ್ಯಕ್ಚುಲಿ ಅವ್ರು ಮುಂಚೆ ಪರಿಚಯ ಇದ್ದರು, ಬಟ್ ಟಚ್ ಬಿಟ್ಟೋಗಿತ್ತು. ನೀವು ಅವರೇ ಅಲ್ವಾ ಅಂತಂದ್ಬಿಟ್ಟು ಎಲ್ಲ ಮಾತುಕತೆ ಆದಮೇಲೆ ಏನಾಯ್ತು, ಜಸ್ಟ್ ಒಂದು 2 ಲೈನ್ ಹೇಳಿದೆ ಸರ್ ಅಷ್ಟೇ. ಹಿಂಗಿದೆ, ನೀವು ಇಷ್ಟು ಅದರ ಖಡಕ್ಕೆ ಫೈಟ್ ಮಾಡಬೇಕು. ನಾವು ಗುಂಡು ದಪ್ಪಗೆ ಹೊಟ್ಟೆ ಬಿಟ್ಕೊಂಡಿದ್ರೆ ಆಗಲ್ಲ ಅದು. ಸೊ ಈ ಥರ ಇರಬೇಕು ಸರ್ ಅಂತಂದಿದ ತಕ್ಷಣ ಸರ್ ಅದೇನೋ ಗೊತ್ತಿಲ್ಲ, ಜಸ್ಟ್ 48 ಡೇಸಲ್ಲಿ ನಾನು ನಂಬೋಕ್ಕಾಗಲ್ಲ, ಸಿನಿಮಾ ಮೇಲೆ ಆಣೆ ಅಷ್ಟು ರೆಡ್ಯೂಸ್ ಆಗಿ ಬೇರೆ ಲೆವೆಲ್ಗೆ ರೆಡಿ ಆಗಿ ಬಂದರು. ಆವಾಗಲೇ ಅಂದ್ಕೊಂಡು ಇವ್ರಿಗೆ ಸಿಕ್ಕಾಪಟ್ಟೆ ಡೆಡಿಕೇಶನ್ ಇದೆ, ಸೊ ಇವ್ರನ್ನ ಇಟ್ಕೊಂಡು ಏನಾದರೂ ಒಂದು ಮಾಡ್ಬೋದು ಅಂತ ಬಂತು. ನೀವು ಪ್ರೀವಿಯಸ್ ಒಂದು ಪೋಸ್ಟ್ ನೋಡಿದ್ರಿ, ಇದು ಕತ್ತಿನ ಬಾಯಲ್ಲಿ ಇಟ್ಕೊಂಡಿರುವಂಥದ್ದು. ಸೊ ಅದು ಬೇರೆ ಲೆವೆಲ್ಗೆ ಕೊಟ್ಟರು ಸರ್. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಕೊಟ್ಟರು, ತುಂಬ ಸಕ್ಕತ್ತಾಗಿ ಮಾಡಿದ್ರು ಸರ್. ಥ್ಯಾಂಕ್ ಯು ಸರ್. ಸರ್ ಆ್ಯಕ್ಚುಲಿ ನನಗೆ ಡಿಸ್ಕ್ ಬಲ್ಜಿತ್ತು. ದರ್ಶನ್ ಸರ್ಗೆ ಏನಿದೆ ಅದೇನೆ, ಅವ್ರ ಡಾಕ್ಟ್ರ್ ನನಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಿದ್ದು. ಡಿಸ್ಕ್ ಬಲ್ಜ್ ಅಂದರೆ ಸರ್, ನೀವು ನಾಟಕ ಮಾಡ್ತಾರೆ ಕೂತ್ಕೊಳ್ಳೋಕ್ಕಾಗಲ್ಲ, ಸುಮ್ಮನೆ ನಾಟಕ ಇಲ್ಲ ಸರ್, ಅದು ಅನುಭವಿಸ್ತಾನೆ ಸರ್. ಅದರಿಂದ ಆಚೆ ಬಂದೀನಿ ಅಂತ ಹೇಳೋ ಪೇನ್ ಇರುತ್ತೆ ಸರ್. ಲಿಟ್ರಲಿ ಕೂತ್ಕೊಳ್ಳೋಕ್ಕಲ್ಲ, ನಿಂತ್ಕೊಳ್ಳೋಕ್ಕಲ್ಲ ಸರ್. ಆ ಪೇನ್ ಆಚೆ ಹಾಕಿದ್ದು ನಮ್ಮ ಟ್ರೈನರು ರಾವ್ ಅಂತ. ಅವನು ಪಾಪ ನನಗೆ ತುಂಬ ಬೈಸ್ಕೊಂಡು ಓಡಿಸ್ಕೊಂಡು ನಾನು ಟ್ರೈನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅವನು ಪಾಪ ಎಲ್ಲ ನನ್ನ ನೋವೆಲ್ಲ ತಡ್ಕೊಂಡು ನನಗೆ ರೆಡಿ ಮಾಡ್ತಾ ಇದ್ದಾನೆ ಸರ್. ರೆಡಿ ಆಗಿಲ್ಲ, ಬಟ್ ನಾನು ಫ್ರೇಮಿಗೆ ಬಂದಮೇಲೆ ಬೇರೆ ಲೆವೆಲ್ಗೆ ಇರ್ತೀನಿ ಸರ್. ಸಿನಿಮಾಗೆ ಏನು ಕೇಳುತ್ತೋ ಅದಕ್ಕೆ ನಾನು ಕೊಡಲಿಲ್ಲ ಅಂದರೆ ನಾನು ವೇಸ್ಟ್ ಸರ್. ಯಾಕೆಂದರೆ ನಮ್ಮದು ಇಲ್ಲಿ ನಿರ್ಮಾಪಕರು ಹೇಳ್ತಾರಲ್ಲ ಸರ್, ಮನೆ ಅಂದಮೇಲೆ ಅಪ್ಪ ಅಮ್ಮ ಹೆಂಗಿರ್ತಾರೋ ಆ ಥರ ಮಕ್ಕಳು ಸರ್. ನಾವು ತಂದೆ ಆಚಿನ ತಂದೆ ಹಾಕ್ಬೇಕು. ತಾಯಿ ರೀ ಮಕ್ಕಳಿದ್ದು ಕೇಳ್ತದೆ ರೀ ತಂದೆ ಕಣೆ ಅಂತಾನೆ. ಎಲ್ಲಿಂದ ತಂದೆ ಅವೆಲ್ಲ ಕೇಳಲ್ಲ, ತಂದೆ ಪಾತ್ರ ತಂದೆ. ಅವ್ರು ಎಲ್ಲಿಂದ ತರ್ತವ್ರು ನನಗೆ ಗೊತ್ತಿಲ್ಲ ಏನು ಸರ್, ಅವ್ರು ಎಲ್ಲಿಂದ ತರ್ತವ್ರು ನನಗೆ ಗೊತ್ತಿಲ್ಲ. ಬಟ್ ಆ ಮನೇನ ಕಾಪಾಡೋಂಥ ಒಂದು ಭಗವಂತ ನಮ್ಮ ಶಕ್ತಿ ಡೈರೆಕ್ಟ್ರಿಗೂ ಕೊಡಲಿ, ನನಗೂ ಕೊಡಲಿ, ಸರ್ಗೆ ಇದೇ ಇದೆ. ಬಟ್ ಆ ಶಕ್ತಿ ಕೊಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ನಮ್ಮ ಕೈಯಲ್ಲಿ ವಿ ಆರ್ ರೆಡಿ ಟು ಇನ್ವೆಸ್ಟ್ ಐ ಆಮ್ ರೆಡಿ ಟು ಇನ್ವೆಸ್ಟ್ ಮೈ ಸ್ವೆಟ್ ಆ್ಯಂಡ್ ಬ್ಲಡ್. ಐ ಡೋಂಟ್ ಕೇರ್ ಫಾರ್ ಎನಿಥಿಂಗ್ ಸರ್. ಸಿನಿಮಾಗೋಸ್ಕರ ಐ ವಿಲ್ ಡೂ ಎನಿಥಿಂಗ್. ಇಷ್ಟೇ, ಇದೊಂದು ಅವಕಾಶ ನಾನು ಉಪಯೋಗಿಸ್ಕೊಳ್ಳಬೇಕು. ಇಂಥ ವೇದಿಕೆ ನನಗೆ ಕೊಟ್ಟಿರೋಂಥ ಡೈರೆಕ್ಟ್ರಿಗೆ ಆ್ಯಂಡ್ ಬೋತ್ ಆಫ್ ದ ಪ್ರೊಡ್ಯೂಸರ್ಸ್
ನಾನು ಯಾವತ್ತೂ ಐ ಬಿ ಇನ್ ಗ್ರ್ಯಾಟಿಟ್ಯೂಡ್. ಆ್ಯಂಡ್ ಸಮುದ್ರ ಕಣಿ ಸರ್, ಮಾತಲ್ಲಿ ಅವ್ರ ಬಗ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಮೀಟಲ್ಲೇ ಅವರು ದ ವೇ ವೆಲ್ಕಮ್ ಎನಿ ಪರ್ಸನ್ ಅಂದರೆ ಯಾರಾದರೂ ಅಲ್ಲಿ ಈಸಿಯಾಗಿ ಅವ್ರಿಗೆ ಫ್ರೆಂಡ್ ಆಗಿಬಿಡ್ತಾರೆ. ಅಂದರೆ ಈಸಿ ಟು ಟಾಕ್. ಯಾರೋ ಒಬ್ಬರು ಜೊತೆ ಹೆಂಗಪ್ಪ ಮಾತಾಡೋದು ಅಂತ ನಾನು ಆ್ಯಕ್ಚುಲಿ ಐ ವೆಂಟ್ ಟು ಚೆನ್ನೈ ಟು ಮೀಟ್ ಹಿಮ್. ಸೊ ಐ ವಾಸ್ ಲೈಕ್ ಬೇಡ ಮೀಟ್ ಮಾಡೋದು ಯಾಕೆ ಅಂದರೆ ಈ ಓನ್ಲಿ ಕಾಲ್ ಮಿ, ಬನ್ನಿ ಅಂತ. ದೆನ್ ಈ ಕೇಮ್, ಈ ಸ್ಪೋಕ್ ಟು ಮಿ ಗುಡ್ ಆ್ಯಂಡ್ ಮೇಡ್ ಮಿ ಕಂಫರ್ಟಬಲ್. ಬಿಕಾಸ್ ಇಲ್ಲಿಂದ ಕರ್ನಾಟಕದಿಂದ ಚೆನ್ನೈಗೆ ಹೋದಾಗ ಆ ಕಡೆಯಿಂದ ಗ್ರೀಟಿಂಗ್ ತುಂಬ ಚೆನ್ನಾಗಿರಬೇಕು, ಬಟ್ ಈ ಮೇಡ್ ಮಿ ವೆರಿ ಕಂಫರ್ಟಬಲ್. ಇಲ್ಲಿ ನೋಡ್ತಾ ಇದ್ದಿರಲ್ಲ ನೋಡಿ, ನೀಟಾಗಿ ಹಗ್ ಮಾಡೋದು ಎಲ್ಲ ಇಡ್ಲಿ ಮೇಲೆ ಕೈ ಹಾಕೋದೆಲ್ಲ ನೀಟಾಗಿ ಮಾಡ್ತಾ ಇದ್ದಾರೆ. ಬಟ್ ಐ ಆಮ್ ಸೀರಿಯಸ್ಲಿ ಸರ್, ಐ ಆಮ್ ಹಾನರ್ ಟು ವರ್ಕ್ ವಿತ್ ಯು ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ಮಾತ್ರ ಹೆಗ್ಲ ಮೇಲೆ ಕೈ ಹಾಕ್ತಾರೆ, ಸಿನಿಮಾದಲ್ಲಿ ಓಡಿಸ್ತೀನಿ ಬಗ್ಗೆ. ಸ್ಕ್ರೀನ್ ಮೇಲೆ ವಿ ಆರ್ ನಮ್ಮ ಸಮುದ್ರಕಣಿ ಸರ್ನ ಕಾಡಲ್ಲಿ ಹೋಗ್ಬಿಟ್ಟು ಏನ್ ಸರ್ ಹುಲಿ ಸಿನಿಮಾ ಬೇಕಾದ್ರೆ ಹಿಡ್ಕೊಂಡು ಕರ್ಕೊಂಡ್ಬಂದ್ಬಿಡ್ಬೋದು, ಬಟ್ ಸಮುದ್ರಕಣಿ ಸರ್ನ ಸಾಧ್ಯನೇ ಇಲ್ಲ ಸರ್. ಸಿಕ್ಕಾಬಟ್ಟೆ ಕಷ್ಟ ಆಗೋಯ್ತು. ಇವತ್ತು ಇಷ್ಟು ಈಸಿಯಾಗಿ ಪಕ್ಕದಲ್ಲಿ ಕೂತಿದ್ದಾರೆ ಅಂತಂದ್ರೆ ಆ ಭಗವಂತನ ದಯೆ ಏನೋ ಗೊತ್ತಿಲ್ಲ, ಸಾರ್ ಸಿಕ್ಕಿರೋದು ನಮ್ಮ ಅದೃಷ್ಟ. ಅದಲ್ಲದೆ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿ ಒಂದು ಕ್ಷಣ ಏನಾಗೋಯ್ತು ಅಂತಂದ್ರೆ ಜಸ್ಟ್ ಸಾರ್ದೊಂದು ಅಪಾಯಿಂಟ್ಮೆಂಟ್ ಸಿಗುತ್ತೆ, ಅಲ್ಲಿ ಹೋಗ್ತೀನಿ. ಹೋಗಿದ ತಕ್ಷಣ ಸರ್ ಅಲ್ಲಿ ನೋಡ್ತೀನಿ, ಹೋಗಿದ್ದೇಳಿ ಸರ್, ಹೋಗಿದ್ದೇಳಿ. ಅದು ಸರ್ ಸಾರ್ದ ಅಪಾಯಿಂಟ್ಮೆಂಟೇ ಸಿಗಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ನಮ್ಮ ಸೇತು ಸರ್ ಮತ್ತು ಚಂದ್ರನ್ ಸರ್ ಅವರ ಮ್ಯಾನೇಜರ್ ಇಲ್ಲೇ ಇದ್ದಾರೆ. ಸೊ ಅವರು ಏನು ಮಾಡಿದ್ರು, ಅವ್ರನ್ನ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ವಿ. ಸರ್ ಹೆಂಗಾದ್ರು ಮಾಡಿ ನೋಡಿ ನೋಡಿ ಇಲ್ಲ ಅವ್ರು ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ. ಈ ಕಡೆ ತೆಲುಗು ಮಾಡ್ತಾರೆ, ಆ ಕಡೆ ತಮಿಳು ಮಾಡ್ತಾ ಇದ್ದಾರೆ. ಹೆಂಗೆ ಇಲ್ಲ ಆಗಲ್ಲ. ಫಸ್ಟು ಕನ್ನಡ ಅಂತಂದರೆ ಆ ಲೆವೆಲಿಗೆ ತಡ್ಕೋತೀರಾ ಅಂತಂದ್ರು ಸರ್ ಫಸ್ಟು, ಯಾಕಂದ್ರೆ ಬಡ್ಜೆಟ್ ವೈಸು. ಆಮೇಲೆ ಸರ್ ಇಲ್ಲ ಸರ್ ಇದು ಬೇರೆ ಲೆವೆಲ್ಗೆ ನಾವು ಅಂದ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿ ಮಾಡ್ತೀವಿ, ಕತೆ ಹಂಗಿದೆ ಅಂತೇಳಾದ್ಮೇಲೆ ಜಸ್ಟ್ ಒಂದು ಪಿಸ್ಟೇಕ್ ಕಳಿಸ್ತೀನಿ. ಕಳಿಸಿದ ತಕ್ಷಣ ಇಮಿಡಿಯೇಟ್ ಏನಾಗುತ್ತೆ, ಓಕೆ ಆಗುತ್ತೆ ಸರ್. ಸಡನ್ನಾಗಿ ಗೊತ್ತೇ ಇಲ್ಲ ಸರ್, ಸ್ಕ್ರಿಪ್ಟ್ದೇನೋ ನಾನು ಡೈಲಾಗ್ಸ್ದೆಲ್ಲ ಒಂದಷ್ಟು ಏನೋ ಬರೀತಾ ಇರ್ತೀನಿ ಸರ್. ಸಡನ್ನಾಗಿ ರಾತ್ರಿ 10 ಗಂಟೆಗೆ ಬೆಳಗ್ಗೆ 6 ಗಂಟೆಗೆ ಬರೋಕ್ಕಾಗುತ್ತಾ ಅಂತಂದ್ರು ಸರ್. ಇಮ್ಮಿಡಿಯೇಟು ಕಾರ್ ಎತ್ಕೊಂಡು ಹೊರಟೇ ಬಿಟ್ವಿ. ನೈಟೇ ಹೊರಟಿ ಸಾರ್ನ ಭೇಟಿಯಾಗಿ ಅದು ಹೋಗೋ ದಾರಿಲೆಲ್ಲ ಸ್ವಲ್ಪ ಅಡಚಣೆಗಳಾಗಿ ಸಾರ್ ನಮಗೋಸ್ಕರ ಕಾಯ್ತಾ ಇದ್ರು ಸರ್. ಆ್ಯಕ್ಚುಲಿ ನಾವು ಕಾಯಬೇಕು, ಸಾರ್ ಕಾಯ್ತಾ ಇದ್ರು. ಅದು ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮಾಡ್ತಾ ಸಾರ್ ಕಾಯ್ಕೊಂಡಿದ್ರು. ಅಲ್ಲಿ ಹೋಗಿದ ತಕ್ಷಣ ಅವ್ರದ್ದು ಹೇಳಿದ್ನಲ್ಲ ವೆಲ್ಕಮ್, ಅತಿಥಿ ಸತ್ಕಾರ ಅಂತ ಹೆಂಗೆ ಹೇಳ್ತಾರೆ, ತಮ್ಮನ ಥರ ನೋಡ್ಕೊಂಡ್ರು ಸರ್. ಸ್ವಂತ ಬ್ರದರ್ ಥರ ಬನ್ನಿ ಇಲ್ಲಿ, ಏನು ಕತೆ, ಏನು ಎತ್ತ, ಯಾವ ಥರ ಎಲ್ಲ ಕೇಳಿ ತುಂಬ ಖುಷಿಯಾಗಿ, ಸಖತ್ ಖುಷಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು ಸರ್. ಸೊ ನಮ್ಮ ಸಿನಿಮಾಗೆ ಒಪ್ಕೊಂಡಿರೋದೇ ನನ್ನ ಪುಣ್ಯ. ಒಬ್ಬ ನಿರ್ದೇಶಕನಿಗೆ ಈ ಪಾತ್ರ ಒಂದು ಮಗು ಥರ ಇದ್ರೂ ಬಟ್ ಅವರು ಒಪ್ಕೊಂಡಿದ್ದಾರಲ್ಲ. ನಾನು ಚಿಕ್ಕವನು, ಇನ್ನು ಅವ್ರ ಮುಂದೆ ಅವ್ರಿಗೆ ಹೋಲಿಸ್ಕೊಂಡ್ರು ಅಂದರೆ ನಾನು ಏನಂದ್ರೆ ಏನೂ ಅಲ್ಲ. ಬಟ್ ನಮ್ಗೆ ಒಪ್ಕೊಂಡಿರೋದು ತುಂಬ ನನ್ನ ಪುಣ್ಯ ಸರ್. ಥ್ಯಾಂಕ್ ಯು ಸಮುದ್ರಕಣಿ ಸರ್. ಸರ್ ಅವರ ಪಾತ್ರದ ಹೆಸರು ಪಾಲ್ಕೆ ಅಂತ ಸರ್. ಪಾಲ್ಕೆ ಶ್ರಮ, ಪ್ರೀತಿ ಎಲ್ಲವನ್ನ ಕೂಡ ಇಡೀ ಸಿನಿಮಾ ತಂಡದವರು ವಹಿಸಿದ್ದಾರೆ. ಇವತ್ತಿನ ನಮ್ಮ ಮೊದಲ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ಇಡೀ ಸಿನಿಮಾ ತಂಡದ ಪರವಾಗಿ, ನಮ್ಮ ಪ್ರೊಡಕ್ಷನ್ ಹೌಸ್ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅಡವೆ ಸರ್ಗೆ ಯಾರೇ ಕೂಗೋಡಲ್ಲಿ ಸಿನಿಮಾ ತುಂಬ ಇಷ್ಟ. ಅವ್ರ ರಿಯಲ್ ಲೈಫಲ್ಲಿ ಅಪ್ಪು ಸರ್ ಸಿನಿಮಾ ಕ್ಯಾರೆಕ್ಟ್ ಹಂಗಿರುತ್ತೆ, ಇವ್ರು ಹಂಗೆ ಇರ್ತಾರೆ. ಸೀರಿಯಸ್ಲಿ ಯಾರಾದರೂ ಹೋಗ್ತಾರೆ, ಬಾ ನಾನು ಇದೀನಿ, ಬಾ ನನಗೇನು ಹೆಲ್ಪ್ ಮಾಡ್ತೀನಿ ಬಾ ಅಂತ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055